ವೆಂಕಟಸ್ವಾಮಗೌಡ ಅಂತ. ಹಾ ವೆಂಕಟಸ್ವಾಮಗೌಡ ರಂಗಸ್ವಾಮಿಗೌಡ್ರೆ ಯಾವರು? ಕೋಲಾರ ಪಕ್ಕದಾಗ ಹಳ್ಳಿ ನಮ್ದು. ಕೋಲಾರ ಪಕ್ಕದಲ್ಲಿ ಹಳ್ಳಿ. ಹಳ್ಳಿ. ಏನ್ ನಿಮ್ ಪ್ರಾಬ್ಲಮ್? ನಮ್ಮ ಪ್ರಾಬ್ಲಮ್ ಏನ್ ಸರ್, ರೈತರಿಗೆ ಏನು ಅನುಕೂಲ ಇಲ್ಲ. ಎಲ್ಲ ಫ್ರೀ ಅನ್ಕೊಂಡು ಏನು ಬಸ್ಗಳು ನೋಡಿದ್ರೆ ಬಸ್ಗಳಿಗೂ ಅನುಕೂಲ ಇರಲ್ಲ. ಏನಕ್ಕೆ ಸರ್ ಫ್ರೀ ಕೊಡೋದು? ಏನಕ್ಕಂದ್ರೆ ಫ್ರೀ ತಗೊಳಕ್ಕೆ ಅಲ್ಲ ಸರ್, ಹೆಣ್ಣು ಮಕ್ಳಿಗೆ ಬಡವ್ರ ಮಕ್ಳಿಗೆ ಕೊಡ್ಲಿ. ಒಂದು ಅಫ್ಸಲ್ಸ್ಗೆ 1 ಲಕ್ಷ ರೂಪಾಯಿ ಸ್ಯಾಲ್ರಿ ಮೇಡಮ್ಗೆ, ಆಯಮ್ಗೆ ಫ್ರೀ ಅಂದ್ರೆ ಹಿಂಗ್ ಸರ್? ಏನು ಮಕ್ಕಳಿಗೆ ಕೊಡ್ಲಿ, ಹಾಸ್ಪಿಟ್ಲ್ ಮಾಡ್ಲಿ, ಬಡವರು ಎಲ್ಲರಿಗೂ ಹಾಸ್ಪಿಟ್ಲ್ ಮಾಡ್ಲಿ ಫ್ರೀ, ಓಕೆ. ಎಜುಕೇಶನ್ ಕೊಡ್ಲಿ ಫ್ರೀ, ಓಕೆ. ಇನ್ನು ಮತ್ತೆ ಇದೆಲ್ಲ ಹೆಂಗ್ ಸರ್ ಫ್ರೀ ಇದು? ಇವತ್ತು ರೈತರ ಮಕ್ಳಿಗೆ ಹೆಣ್ಣು ಕೊಡ್ತಾ ಇಲ್ಲ. ರೈತರ ಮಕ್ಕಳಿಗೆ ಹೆಣ್ಣು ಕೊಡ್ತಾ ಹೆಣ್ಣು ಕೊಡ್ತಾ ಇಲ್ಲ ಇದು ಸರ್. ಇವತ್ತು ಯಾವ್ದೇ ಆಗಿರ್ಲಿ, ಒಬ್ಬ ರೈತ ದುಡಿತಾರೆ ಅಂದ್ರೆ ಎಲ್ಲರೂ ತಿಂತಾರೆ, ಎಲ್ಲರೂ ತಿಂತಾರೆ. ವೆಂಕಟಸ್ವಾಮಗೌಡ ಅಂತ. ಇವತ್ತು 40 ವರ್ಷ ಆದ್ರೂ ಮದುವೆ ಇಲ್ಲ, ಮಕ್ಕಳಿಗೆ ಹೆಣ್ಣು ಕೊಡ್ತಾ ಇಲ್ಲ ಅಂತ ಮೊನ್ನೆ ಒಂದು ಕೇಸ್ ಆಗಿದೆ ಹುಣಸೂರಲ್ಲಿ. ದೊಡ್ಡವ್ರಿಗೆ ಕೊಟ್ಬಿಟ್ರು ಹೆಣ್ಣ. ಹೌದೌದು. ನಾನು ಅರ್ಧ ಕೆಜಿ ಚಿನ್ನ ಕೊಟ್ಟಿದ್ದೀನಿ, ಅರ್ಧ ಕೆಜಿ ಬೆಳ್ಳಿ ಕೊಟ್ಟಿದ್ದೀನಿ, ಗ್ರ್ಯಾಂಡ್ ಆಗಿ ಮದುವೆ ಮಾಡಿದ್ದೀನಿ, ನಾನು ಅಷ್ಟು ಹಣ ಕೊಟ್ಟಿದ್ದೀನಿ ಅಂದ್ರು. ಆ ಕಡೆಯಿಂದ ವಾಪಸ್ ಹಣ ಕಳಿಸಿದ್ರು ಅಲ್ವೇ? ಅದೇ ರೈತರ ಮಕ್ಳಿಗೆ ಕೊಟ್ರೆ ನೆಮ್ಮದಿ ಇರ್ತದ ಸರ್? ಇವತ್ತಿನ ದಿನದಲ್ಲಿ ರೈತರ ಮದುವೆ ಆಗವ್ರಂದ್ರೆ ರಾಣಿ ತರ ನೋಡ್ಕೊಂತಾರೆ ಅಲ್ವೇ? ನೋಡ್ಕೊಂತಾರೆ. ಇವ್ರು ಏನ್ ಮಾಡ್ತಾರೆ, ಬೆಂಗಳೂರಲ್ಲಿ ಇದಾನೆ, ನಮ್ಮ ಹುಡುಗ ಬೆಂಗಳೂರಲ್ಲಿ ಅವನ ಅಂತ ಹೇಳ್ತಾರೆ. ಅಂತಾರೆ ಸರ್. ಸಿಟಿಲಿ ಅವನೇ ಸುಂದರ ಅನ್ಕೊಂಡು ನಂಬಿಟ್ಟು ಕೊಟ್ಬಿಡ್ತಾರೆ. ಕಟಿಂಗ್ ಕೊಡೋದು, ಅವ್ರ ಕಲರ್ ನೋಡ್ಕೊಡೋದು. ಇಲ್ಲಿ ಮಣ್ಣಲ್ಲಿ ಬೆಳಿಗ್ಗೆ ಹೋದ್ರೆ ದುಡಿದ್ರೆ ಗೊತ್ತಾಗ್ತದೆ ಏನಂತ ಕಷ್ಟ. ಇವತ್ತು ಟಮಾಟ 700-800 ರೂಪಾಯಿ. ನಾವು ಸಾಲ ಮಾಡಿ ಟಮಾಟ ಹಾಕಿದ್ವಿ, 10 ವರ್ಷ ಲಾಸ್ ಆಗಿದೆ. ಈ ವರ್ಷ ಬಂದಿದೆ. ಇವತ್ತು ರೇಟ್ ಇಲ್ಲ, ಈ ವರ್ಷ ರೇಟ್ ಇದೆ. ಹೋದ ವರ್ಷ ಇವತ್ತು 700 ರೂಪಾಯಿ ಹೋಗ್ತಾ ಇದೆ. ನಮಗೆ ಹೆಂಡತಿ ಕತ್ತಲ್ಲಿ ಒಂದು 50 ಗ್ರಾಮ್ ಚೈನ್ ಇದೆ. ಅದೇ ಟೌನ್ ಅಲ್ಲಿ ಯಾರಾದ್ರೂ ಹೆಣ್ಮಕ್ಳು ಕತ್ತಲ್ಲಿ 50 ಗ್ರಾಮ್ ಚೈನ್ ಇದೆ ನೋಡಿ, ಗೋಲ್ಡ್ ಇರಲ್ಲ. ನೋಡಕ್ ಮಾತ್ರ ಹಳ್ಳಿ ಜನ ಹೋದ್ರೆ ಕೆಲಸ ಮಾಡಿಸ್ಬಿಡ್ತಾರೆ ಅಂತ ಮಾಡ್ತಾರಂತ. ಆ ಹೆಣ್ಣು ಮಕ್ಳು ಏನಂದ್ರೆ ಅವ್ರ ಕಾನ್ಫಿಡೆನ್ಸ್ ಸುಖವಾಗಿ ತಿನ್ಬೇಕು. ಏನ್ ತಿನ್ಬೇಕು ಸುಖವಾಗಿ ಯಾಕ್ರಿ ತಿನ್ಬೇಕು? ದುಡಿಬೇಕು, ತಿನ್ಬೇಕು. ಯಾಕೆ ಹೋಗಿ ಹೊಲದಲ್ಲಿ ಕೆಲಸ ಮಾಡಿದ್ರೆ ತಪ್ಪೇನ್ರಿ? ಏನ್ ತಪ್ಪು? ಹೊಲದಲ್ಲಿ ಕೆಲಸ ಮಾಡ್ಸಲ್ಲ, ಯಾರು ಮಾಡ್ಸಲ್ಲ. ಮಾಡಿದ್ರೆ ತಪ್ಪೇನು ಅಂತ ಕೇಳ್ತಾವ್ನಿ ನಾನು. ಈಗ ಬರ್ರಿ ನಮ್ಮೂರಲ್ಲಿ, ನಮ್ಮ ಚಿಕ್ಕಮಂಗ್ಳೂರು ಕಾಫಿ ತೋಟದಲ್ಲೆಲ್ಲ ದುಡಿದ್ರು. ನೋಡಿ, ತಾಯಂದ್ರು ಎಷ್ಟು ವರ್ಷ ದುಡ್ದು ನನ್ನ ಜೀವನ ಮಾಡಿದ್ರು. ಎಷ್ಟು ಬಾಧಿ. ನಮಗೂ ಏನಂದ್ರೆ ನಮ್ಮ ಕಷ್ಟ ನಮ್ಮ ಮಕ್ಳಿಗೆ ಬೇಡ ನಾವ್ ಹೇಳೋದು. ನಾವ್ ಹೇಳಿದಷ್ಟು ನಮ್ಗೆ ಅನ್ಯಾಯ ಆಗ್ಬಿಡ್ತು. ನಮ್ಮ ಕಷ್ಟ ನಮ್ಮ ಮಕ್ಳಿಗೆ ಬೇಕೇ ಬೇಕು. ಗೌರ್ಮೆಂಟ್ ಯಾವ್ದು ಕೊಡಬಾರ್ದು.